ಇವತ್ತು ನಾನು ನಿಜವಾದ ಮಣ್ಣಿನ ಮಗ, ರೈತನ ಜೊತೆ ಇದ್ದೀನಿ. ಎಷ್ಟೋ ಜನ ನಾವು ರೈತನ ಮಕ್ಕಳು, ರೈತರು ಅಂತಾರೆ. ಸೊ ಅದು ಬರೀ ಅವರ ಒಂದು ಮಾತಿಗೆ, ಅವರ ಒಂದು ಭಾಷಣಕ್ಕೆ ಸೀಮಿತವಾಗಿರುತ್ತೆ. ಆದ್ರೆ ನಾನು ನಿಜವಾಗ್ಲೂ ರೈತನ ಜೊತೆಯಲ್ಲೇ ಇದ್ದೀನಿ. ಆ ರೈತ ಯಾರಪ್ಪ ಅಂತಂದ್ರೆ ವಿನೋದ್ ರಾಜ್. ಯಾರಪ್ಪ ಅವರೇ ಅವ್ರ ರೈತ ಅಂತೀರ? ನಿಜವಾಗ್ಲೂ ಅವರೇ ರೈತ. ಏನಕ್ಕೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಇದ್ದೀನಿ. ಸರ್, ನಾನು ನಿಜವಾಗ್ಲೂ ರೈತ ಅಂದ್ರೆ ನಾವು ಎಷ್ಟೋ ಜನ ನೋಡಿದೀವಿ, ಅವರು ಮಾತಿಗೆ ಅಷ್ಟೇ ಸೀಮಿತವಾಗಿರ್ತಾರೆ. ಬಟ್ ನಿಜವಾಗ್ಲೂ ಒರಿಜಿನಲ್ ರೈತ ಅಂದ್ರೆ ಯಾರಪ್ಪ ಅಂದ್ರೆ ಧೈರ್ಯವಾಗಿ ಹೇಳ್ಬೋದು, ವಿನೋದ್ ರಾಜ್ ಅವರು ಒಬ್ಬ ಅಪ್ಪಟ ರೈತ ಅಂತ. ಸೊ ಏನಕ್ಕೆ ಅಂದ್ರೆ ನಿಮ್ಮ ಈ ಕಾಯಕ ಕಾಣಿಸ್ತಾ ಇದೆ ನಮ್ಗೆ. ನಿಜ. ನನ್ನ ತಾಯಿಯವರು ಹೇಳಿದ್ದು, ವ್ಯವಸಾಯ ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಕಣಪ್ಪ. ಯಾಕೆ ಕಷ್ಟ? ಅವನ ಕೈಲಿರೋದು ಒಂದು ಸ್ವಲ್ಪ ಹಣ, ಅದನ್ನ ಇಟ್ಕೊಂಡು ನಾನೇನೋ ಮಾಡಿ ಬೆಳೆ ಬೆಳಿಬೇಕು ಅಂತ ಬೆಳಿತಾನೆ, ಕಷ್ಟಪಟ್ಟು ಬೆಳಿತಾನೆ. ತಾಯಿ ಹೊಲ್ದು ಬಿಡ್ತಾಳೆ, ಒಳ್ಳೆ ಫಸಲು ಬರುತ್ತೆ, ತಗೊಂಡೋಗಿ ಆ ಮಾರ್ಕೆಟಲ್ಲಿ ಹಾಕಿದಾಗ ಬೆಲೆ ಇರಲ್ಲ, ಅರ್ಧ ಬೆಲೆ ಸಿಗುತ್ತೆ. ಆಗ ಅವನ ಪರಿಸ್ಥಿತಿ, ನಾನು ಲಾಲ್ಬಾಗಲ್ಲಿ ಹಾಕಿದಾಗ, ಈ ಮಂಡಿಗಳಲ್ಲಿ ಹಾಕಿದಾಗ ಎಷ್ಟೋ ಬರುತ್ತೆ ಅಂತ ಆಸೆ ಪಟ್ಕೊಂಡು ಹೋಗಿದ್ದಾರೆ, ಅರ್ಧ ಬೆಲೆನೂ ಸಿಗದೆ ಇದ್ದಾಗ ನೋವು, ಆ ನೋವು ಇದೆಯಲ್ಲ, ಅದು ನಾವು ಪಟ್ಟಿರೋ ಶ್ರಮ, ಏನಪ್ಪ ಹಿಂಗಾಗೋಯ್ತು, ಏನಿಷ್ಟು ಕಷ್ಟನ ಈ ಜೀವನ. ಅವನ್ನ ನನ್ನ ತಾಯಿಯವ್ರ ಹತ್ರ ಹೇಳುವಾಗ, ಇದೇ ಬೇಡಮ್ಮ, ಆ ಮರ ಕಿತ್ತಾಕ್ಬಿಡೋಣ, ಈ ಮರಗಳೇ ದುಡ್ಡು ಬೆಳೆಯೋ ಮರ ಯಾವುದೋ ಇದೆ ದುಡ್ಡು ಬೆಳೆಯೋ ಮರ ಬರಲ್ಲ ಕಣಪ್ಪ. ಹೊಟ್ಟೆ ಬಟ್ಟೆ ಕಟ್ಟಿಟ್ಕೊಂಡು ಅವ್ರಿಗೆ ಬೇಕಾಗಿರೋ ಒಂದೊತ್ತೋ ಎರಡೊತ್ತೋ ಊಟ ಮಾಡ್ಕೊಂಡು ಅಷ್ಟೇ ಜೀವನ ಮಾಡ್ಕೊಂಡು ಕಳಿಸಿ ನಮಗೆಲ್ಲ ಊಟ ಕೊಡ್ತಾರಲ್ಲಪ್ಪ, ಅದು ಯೋಚನೆ ಮಾಡಬೇಕು. ಅದು ಹಾಸ್ಯ ಅಲ್ಲ, ಅದು ನಿಜ. ಅದು ಒಂದು ನಮ್ಮ ಕಡೆ ಹಳ್ಳಿಗಳ ಕಡೆ ಒಂದು ಮಾತಿದೆ ಸರ್, ನಾನ್ ಸಾಯ ನೀನ್ ಸಾಯ ಬೇಸಾಯ ಅಂತಾರೆ ಸರ್. ಅಂದ್ರೆ ವ್ಯವಸಾಯ ಅಂತಂದ್ರೆ ಅಷ್ಟು ತಿರಸ್ಕೃತ ಮನೋಭಾವದಲ್ಲಿ ಇದ್ದಾರೆ. ಸೊ ಬೇಸಾಯ ಅಂದ್ರೇನೆ ನಷ್ಟ, ಬೇಸಾಯ ಅಂದ್ರೇನೆ ಕಷ್ಟ, ಈ ತರದ ಒಂದು ಮನಸ್ಥಿತಿ ಇರುವಂತ ದಿನಗಳಲ್ಲಿ ನೀವು ಕೂಡ ಕಲಾವಿದರು. ಲೀಲಾವತಿ ಅಮ್ಮ ಅವರು ತುಂಬಾ ಉತ್ತುಂಗದಲ್ಲಿದ್ದಂತಹ ನಟರು. ಇವತ್ತು ಕೂಡ ಅವರ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಗೌರವ ಇದೆ, ಎಲ್ಲ ಇದೆ. ಆದ್ರೂ ಕೂಡ ನೀವು ಅಂತ ಒಂದು ಬಣ್ಣದ ಬದುಕಲ್ಲಿದ್ದರು ಈ ಕಡೆ ಯಾವ ಒಂದು ಕಾರಣಕ್ಕೋಸ್ಕರ ಮುಖ ಮಾಡಿದ್ರಿ ಅಂತ ಸರ್, ಈ ಒಂದು ರೈತನ ಜೀವನದ ಕಡೆ? ಅಮ್ಮವ್ರಿಗೆ ಸಡನ್ ಆಗಿ ಇಲ್ಲಿ ಬಂದು ಇಲ್ಲೇ ಇದ್ಬಿಡೋಣ ಕಣಪ್ಪ ಅಂದ್ರು. ಏನಮ್ಮ ಬಂಡೆ ಇದೆಲ್ಲ, ಏನಮ್ಮ ಇದು ಅಂತ ಕೇಳಿ, ನಂಗೆ ಗೊತ್ತಿಲ್ಲ ಕಣಪ್ಪ, ಇಲ್ಲೇ ನನಗೆ ಚೆನ್ನಾಗಿದೆ, ಬೇಕಾದ್ರೆ ನೀನು ಹೊಟ್ಟೋಗಿಲ್ಲಾದ್ರೂ. ಎಷ್ಟು ನನಗೆ ಹಿಂಸೆ ಅಂದ್ರೆ, ಹೆಚ್ಚು ಕಡಿಮೆ ಪರಪ್ಪನಗರದಲ್ಲಿ ಓಡಿಸ್ತಾರಲ್ಲಪ್ಪ ಬಂಡೆನ, ಆ ಥರ ಹೊಡೆದಿದೀವಿ ಕಣಪ್ಪ. ಹೊಡೆದು ಕಟ್ಟಿರೋದಪ್ಪ ಇದನ್ನ. ಆ ಸುತ್ತಿಗೆನೂ ಮಾಡ್ಕೊಂಡ್ಬಿಟ್ಟೆ ನನ್ನ ಜೊತೆಲಿ, ಸುತ್ತಿಗೆನೂ ಹುಳಿನೂ ಆಪು ಅಂತಾರಲ್ಲ, ಆಗ ಚೆನ್ನಾಗಿ ಹೊಡೆದು ಈ ತೋಟನ ಈ ಮಟ್ಟಕ್ಕೆ ಸೃಷ್ಟಿ ಮಾಡಿ. ಅವ್ರಿಗೆ ಬಂಡೆ ಕಳಿಬಾರ್ದು, ಅಮ್ಮನಿಗೆ ಬಂಡೆ ಮಧ್ಯೆ ಗಿಡ ಬೆಳಿಬೇಕು. ಅಯ್ಯೋ, ವಿಕಟ ಕವಿ ನಮ್ಮ ಇವರು ತೆನಾಲಿ ರಾಮಕೃಷ್ಣ ಇದ್ದೇಗೆ ಅಮ್ಮವರು, ಬೆಳಿ ಆವಾಗ ನಿನ್ನ ಸಾಧ್ಯ ಅಂತೀನಿ. ಆಯ್ತಮ್ಮ, ಏನು ಗಿಡ ಬಾಡ್ದಂಗಿದೆ, ಬುಡ ಲೂಸ್ ಮಾಡಿಕೊಡು, ಎತ್ತೆ ಮಾಡು, ಪಾತಿ ಮಾಡು, ಗೊಬ್ಬರ ಹಾಕು, ನೀರು ಬಿಡು, ಔಷಧಿ ಹೊಡಿ. ಅವ್ರೊಂಥರ ಆಗಲ್ಲ, ಕಷ್ಟ. ಈ ಕಷ್ಟದ ಬಗ್ಗೆನೇ ಕೇಳ್ಬಿಟ್ಟೆ. ಸೊ ಈಗ ಇವತ್ತಿನ ಒಂದು ಸಂಭ್ರಮದ ದಿನದ ಬಗ್ಗೆ ಈಗ ಬರ್ತೀನಿ. ಸೊ ತುಂಬಾ ವರ್ಷಗಳಾಯ್ತು ಸರ್, ನೀವು ಈ ಒಂದು ಜಾಗಕ್ಕೆ ಬಂದು, ಈ ಒಂದು ಜಾಗದಲ್ಲಿ ನಿಮ್ಮದೇ ಆದಂತ ಒಂದು ಪ್ರಕೃತಿ ಸಾಮ್ರಾಜ್ಯ ಕಟ್ಟಿಕೊಂಡು ಸಾಕಷ್ಟು ದಿನಗಳೇ ಆಗಿದೆ. ಸೊ ಯಾರೋ ಬರ್ತಿದ್ರು ಹೋಗ್ತಿದ್ರು, ಆದ್ರೆ ಇವತ್ತು ಇಡೀ ಚಿತ್ರರಂಗನೇ ಬಂದ್ಬಿಟ್ಟಿದೆ ಸರ್ ಮನೆಗೆ. ಲೀಲಾವತಿ ಅಮ್ಮ ಅವ್ರು ಇರೋ ಜಾಗಕ್ಕೆ ಚಿತ್ರರಂಗ ಬಂದ್ಬಿಟ್ಟಿದೆ. ಏನ್ ಹೇಳ್ತೀರಾ ಈ ಒಂದು ಸುಂದರ ಕ್ಷಣಕ್ಕೆ? ಈ ವ್ಯವಸಾಯನೂ ಒಂದು ಕಲೆ, ನಾವು ಮಾಡೋ ಅಭಿನಯನೂ ಒಂದು ಕಲೆ. ಇವತ್ತು ಕಲಾವಿದರು ಬಂದು ಕಲಾವಿದೆಯ ಒಂದು ತೋಟನ ನೋಡಿ ಅವ್ರು ಸಂತೋಷ ಪಟ್ಟಾಗ ನಮಗಾಗುವಂಥ ಸಂತೋಷ ಇದೆಯಲ್ಲ, ಅದು ಹಿಮಾಲಯ ಪರ್ವತಕ್ಕಿಂತ ಎತ್ತರ. ಅದನ್ನು ನಾವು ಬೆಲೆ ಕಟ್ಟಕ್ಕೂ ಆಗಲ್ಲ. ಜನ್ಮ ಸಾರ್ಥಕ. ಅಷ್ಟು ಕಲಾವಿದರಿಗೂ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀವಿ, ತಾಯಿ ಮಕ್ಕಳು. ನನ್ನ ತಾಯಿ ಕರೆದಿದ್ದಕ್ಕೆ ಪ್ರೀತಿಯಿಂದ ಬಂದ್ರಲ್ಲ ಕಲಾವಿದರ ಜೊತೆಯಲ್ಲಿ, ಮಾಧ್ಯಮದವರು ಪ್ರೀತಿಯಿಂದ ಬಂದು ಮಾತಾಡಿಸಿ ಸಂದರ್ಶನ ಮಾಡಿ ತಾಳ್ಮೆಯಿಂದ ಇದೇ ಪ್ರಶ್ನೆ ಕೇಳಬೇಕು ಅಂತ ಯೋಚನೆ ಮಾಡಿ, ಅದು ವ್ಯರ್ಥವಾಗಬಾರ್ದು ಅಂತ ಕೇಳ್ತೀರ. ನೀವು ಕೇಳೋ ಪ್ರಶ್ನೆಗಳಿಗೆ ನಾವು ಚಿರುಣಿಯಾಗಿರ್ಬೇಕಾಗುತ್ತೆ. ನಾವು ಮಹಾ ಋಣಿಗಾರರಾಗಿರ್ತೀವಿ.
ಯಾರು ಹೇಳ್ತಾರೆ ತಾಯಿ ಜನ್ಮನ, ತಾಯಿ ಋಣನ ನಾವು ತೀರ್ಸಕ್ಕಾಗಲ್ಲ. ಖಂಡಿತ ಯಾರು ತೀರ್ಸಕ್ಕಾಗಲ್ಲ. ಅಭಿಮಾನಿಗಳ ಋಣನೂ ನಾವು ತೀರ್ಸಕ್ಕಾಗಲ್ಲ. ಅಭಿಮಾನಿಗಳಿಗೂ ನಮಗೂ ಇರ್ತಕ್ಕಂಥ ಆ ಗ್ಯಾಪ್ ಇದೆಯಲ್ಲ, ಅದನ್ನು ಫಿಲ್ಅಪ್ ಮಾಡ್ತಿರಲ್ಲ, ಪತ್ರಕರ್ತರ ಋಣ, ಮಾಧ್ಯಮದವರ ಋಣನೂ ನಾವು ತೀರ್ಸಕ್ಕಾಗಲ್ಲ. ವಿನೋದ್ ರಾಜ್ ಇವತ್ತು 13 ವರ್ಷ ಆಯಿತು ಚಿತ್ರರಂಗನ ಬಿಟ್ಟು. ಲೀಲಾವತಿಯವರು ಅವರು ಶ್ರೇಷ್ಠರು. ಅವರು 650 ಸಿನಿಮಾ ಮಾಡಿ ಅವರು ಮೇರು ಪರ್ವತ ಇದ್ದಾಗಿದ್ದಾರೆ. ಆದರೆ ವಿನೋದ್ ರಾಜ್ನು ಮರಿದಿರ ಸ್ಮೃತಿ ಪಟಲದಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡಿರುವಂತ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಮುಖಸ್ತುತಿಗೋ ಮೈಲೇಜ್ ತಗೋಬೇಕು ಅಂತ ಹೇಳ್ತಾ ಇಲ್ಲ, ಮಾಧ್ಯಮದವ್ರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ನಾನು ಸಾಕಷ್ಟು ಸಲ ಬಂದಿದ್ದೀನಿ ಸರ್ ಇಲ್ಲಿಗೆ, ನಿಮ್ಮನ್ನು ಮಾತಾಡ್ಸಿದ್ದೀನಿ, ಅಮ್ಮವ್ರನ್ನ ಮಾತಾಡಿದ್ದೀನಿ. ಇವತ್ತು ಒಂದು ರೀತಿ ವಿಶೇಷವಾದಂತ ಸಂಭ್ರಮಿಸ್ತಿದ್ದಾರೆ ಲೀಲಾವತಿ ಅಮ್ಮ. ಸೊ ಇವತ್ತು ಅವರ ಆ ಒಂದು ಸಂಭ್ರಮ ನೋಡಿದ್ರೆ ಒಬ್ಬ ಮಗನಾಗಿ, ಯಾಕಂದ್ರೆ ಒಬ್ಬ ತಂದೆ ತಾಯಿಯ ಸಂಭ್ರಮ ಮಕ್ಕಳುಗಳಿಗೆ ಬೆಲೆ ಕಟ್ಟಲಾಗದ ಒಂದು ಸಂಪತ್ತು ಅನ್ಬೋದು. ಇವತ್ತು ಅವ್ರ ಮುಖದಲ್ಲಿ ಇರುವಂತ ಆ ಒಂದು ನಗು ಇದೆಯಲ್ಲ, ಏನ್ ಹೇಳ್ತೀರಾ ಆ ನಗುಗೆ? ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ಈಗ ಏನಾಗಿದೆ, ಅವ್ರ ಮನೆ ಎಲ್ಲ ಇದು ತವ್ರ ಮನೆ ತರ ಆಗೋಗ್ಬಿಟ್ಟಿದ್ವಿ. ಕಲಾವಿದ್ರ ತವ್ರ ಮನೆ ಅವ್ರ ಮನೆ ಅಲ್ಲ, ಇದು ತವ್ರ ಮನೆ. ಹಾಗಾಗಿ ಅಮ್ಮ ಹೇಳಿದ್ರು, ಏನು ಹೇಳ್ಬಾರ್ದು, ಅವ್ರ ಇಷ್ಟ, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಖುಷಿಯಾಗಿರ್ಬೇಕಪ್ಪ. ಎಷ್ಟು ವರ್ಷಗಳಾಯ್ತು ನಾವೆಲ್ಲ ಸೇರಿ ತಿಂದು, ಶೂಟಿಂಗ್ ನಲ್ಲಿ ಆ ಕಾಲಕ್ಕೆ, ಅಮ್ಮವ್ರ ಕಾಲದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದ ಸಂತೋಷ ಬೇರೆ ಬೇರೆ ಕೂತ್ಕೊಂಡು ಊಟ ಮಾಡಿದಾಗ ಬರಲ್ಲ, ಸೇರೋದು ಇಲ್ಲ ದೇಹಕ್ಕೆ. ಅದು ಮಾತಾಡ್ತಾ ಮಾತಾಡ್ತಾ ಇನ್ನೊಂದು 4 ತುತ್ತು ಜಾಸ್ತಿ ಹೋಗ್ಬಿಡುತ್ತೆ. ಅದು ಭಾರಿ ದೊಡ್ಡದದು, ಭಾರಿ ದೊಡ್ಡದು. ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ಭಗವಂತನ ಹುಡುಕ್ತೀವಿ. ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರೆಲ್ಲೋ ಅವನಿದ್ದಾನೆ. ಅದನ್ನ ಯಾಕೆ ನಾವು ಹುಡುಕಲ್ಲ? ಭಗವಂತನ ಹುಡುಕುದೇ ಬೇಡ ಅಮ್ಮ, ನಿಮ್ ಭಗವಂತ ನಿಮ್ ಜೊತೆಲೇ ಇದ್ದಾರೆ. ಅವರು ನನಗೆ ಆತ್ಮನು ಪರಮಾತ್ಮನು ಅವರೇನೆ. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಅದೇನೆ ಆ ಭಾವನೆಯಲ್ಲೇ ಜೀವನ ಮಾಡ್ತಾ ಇರುತ್ತೆ. 3 ಜನ ಮನೆಗೆ ಬಂದೋದ್ರೆ ಅಯ್ಯೋ ಅಂತ ಮುಖ ಸಿಂಟ್ರಿಸ್ಕೊಳ್ಳೋ ಕಾಲದಲ್ಲಿ ಇಷ್ಟು ಒಂದು ದೊಡ್ಡ ನಿಮ್ಮ ಚಿತ್ರರಂಗದ ಕುಟುಂಬನೇ ಬಂದ್ಬಿಟ್ಟಿದೆ. ಸೊ ನಗನಗ್ತಾ ಇದ್ದೀರಾ, ಎಲ್ಲಾರನ್ನು ಮಾತಾಡಿಸ್ತಾ ಇದ್ದೀರಾ, ಹೊಟ್ಟೆ ತುಂಬಾ ಊಟ ಹಾಕ್ಸ್ತಾ ಇದ್ದೀರಾ, ಅವ್ರ ಜೊತೆ ಟೈಮ್ ಕೊಡ್ತಾ ಇದ್ದೀರಾ. ನಿಮ್ಮ ತಾಳ್ಮೆಗೆ ವಾಟ್ಸಪ್ ಹೇಳ್ಬೇಕು ಸರ್ ನಾವು. ಇಲ್ಲ ಅಪ್ಪಾಜಿ, ನಾನೇನ್ ಹೇಳ್ತಾ ಇದ್ದೀನಿ, ಪ್ರತಿ ಸಮಯನೂ ನೀವು ನಿಮ್ಮ ಅಮೂಲ್ಯವಾದ ಸಮಯನ ವ್ಯರ್ಥ ಮಾಡಿಕೊಂಡು ಇಲ್ಲಿ ಬರ್ತೀರಾ, ಬಂದು ಏನೋ ಒಂದು ಎದುರು ನೋಡ್ತೀರಾ. ಎದುರು ನೋಡಿದಾಗ ನಮ್ಮಲ್ಲಿ ಕಿಂಚಿತ್ತಾದ್ರೂ ನಾವು ಅದನ್ನ ನಾವು ಪಡ್ಕೊಂಡು ಒಂದೆರಡು ಮಾತಾಡೋದಕ್ಕಾದ್ರೂ ನಮ್ಮ ತಲೆನ ನಾವು ಸರಿಯಾಗಿ ಜೋರಾಗಿ ಹೊಡ್ಕೊಂಡು, ಬುದ್ಧಿನ ಇನ್ನೊಂದು 4 ಸರಿ ಹೊಡ್ಕೊಂಡು ಅದು ಲದ್ದಿಯಾಗಿರುತ್ತೆ, ಅದನ್ನ ಸರಿ ಮಾಡ್ಕೊಂಡು ಒಂದು ಸ್ವಲ್ಪ ಆದ್ರೂ ನಾವು ಒಳ್ಳೆ ಮಾತು ಹೇಳಲಿಲ್ಲ ಅಂದ್ರೆ ಆ ಬಾಳಿ ಬದುಕಿದ್ ಸತ್ತಂಗೆ ಇಲ್ಲ ಸ್ವಾಮಿ. ಒಂದು ವಿಚಾರ, ನೇರ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಒಂದು ಡಿಜಿಟಲ್ ಯುಗ, ನಿಮ್ಮ ಕಾಲದಿದ್ದಂತ ಸಿನಿಮಾ ಆದ್ಮೇಲೆ ದೂರದರ್ಶನ ಬಂತು, ಈಗ ಚಾನಲ್ಗಳು, ಎಂಟರ್ಟೈನ್ಮೆಂಟ್ ಇದೆ, ಒಂದು ರಿಯಾಲಿಟಿ ಶೋ ಈಗ ಅಂತ ಅನ್ಬೋದು. ಸಾಕಷ್ಟು ದಿನಗಳಿಂದ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಆಗ್ತಿರ್ತದೆ. ಒಂದು ಎಸ್ಪೆಷಲಿ ಒಂದು ಡ್ಯಾನ್ಸ್ ವಿಚಾರದಲ್ಲಿ ರಿಯಾಲಿಟಿ ಶೋ ಆದಂತ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರಂತ ಅದ್ಭುತವಾದಂತ ಒಬ್ಬ ಡ್ಯಾನ್ಸರು, ಯಾಕೆ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದಿದೆ. ಸೊ ನಿಮ್ಮ ಅಭಿಮಾನಿಗಳಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಬಳಕೆದಾರರಿರ್ಬೋದು, ಕನ್ನಡಿಗರ ಈ ಒಂದು ಮನವಿ ಯಾರಿಗೂ ರೀಚ್ ಆಗಿಲ್ಲ ಇನ್ನ. ಈ ಒಂದು ಅಭಿಮಾನಿಗಳ ಒಂದು ನಿರಾಸೆ ಎಲ್ಲ ತರ ಏನಿಲ್ಲ ಪಾಪ, ಏನ್ ಹೇಳ, ಇನ್ ಕಾಲ ಉತ್ತರ ಕೊಡ್ಬೋದು. ಅಭಿಮಾನಿಗಳು ಉತ್ತರ ಕೊಟ್ಟಿದ್ದಾರೆ, ಸಾಕು. ಅವ್ರ ಹೃದಯ ಸಿಂಹಾಸನದಲ್ಲಿ ನಾವು ಡ್ಯಾನ್ಸರ್ ಆಗಿದ್ದೀವಿ, ಅವ್ರು ನಮ್ಮನ್ನ ಮರ್ತಿಲ್ಲ, ಸಾಕು. ಏನ್ ಬೇಕು? ಒಂದು ವೇಳೆ ಅವಕಾಶ ಬಂದ್ರೆ ಈ ಒಂದು ನಾ ಗೆಸ್ಟ್ ಆಗಾದ್ರೂ ಬರಕ್ ಪ್ರಯತ್ನ ಪಡ್ತೀನಿ. ಜಡ್ಜ್ ಆಗಿ ಬರಕ್ಕಾಗ್ಲಿ ಅಂದ್ರೆ ಗೆಸ್ಟ್ ಆಗಿ ನಮ್ಮ ತಾಯಿಯವ್ರು ನೋಡ್ಕೊಂಡ್ರು, ನಾನು ನನ್ನ ತಾಯಿಯವ್ರು ನೋಡ್ಕೊಳಕ್ಕಲ್ಲ. ಹಾಗಾಗಿ ಏನಾಗ್ತದೆ, 3 ಟೈಮ್ ಅವ್ರಿಗೆ ಟ್ಯಾಬ್ಲೆಟ್ಸ್, ನಾನು ಟ್ಯಾಬ್ಲೆಟ್ಸ್. ಸೊ ಅವ್ರನ್ನ ನಾಲೆಡ್ಜ್ ಇರುವಂತ ಯಾರು ಇಲ್ಲ, ನರ್ಸಸ್ ಯಾರು ಇಲ್ಲ. ಆಮೇಲೆ ಅವರು ನಮ್ಮನ್ನು ಜನ ಇಟ್ಟು ನೋಡ್ಕೊಳ್ಳಿಲ್ಲ, ಅವರೇ ನೋಡ್ಕೊಂಡ್ರು. ಹಾಗಾಗಿ ನಾವು ಜನ ಇಟ್ಟರು ಕೂಡ ನಮ್ಮ ಸೂಪರ್ವಿಷನ್ ಅವ್ರ ಜೊತೆಲೇ ಇರಬೇಕು. ಹಂಗಾಗಿ ಅಪ್ಪ ಯಾರ ಮೇಲೂ ಹೇಳಾಗಿಲ್ಲ. ನಡೀತೆ ಸರ್ ಲೀಲಾವತಿ ಅಮ್ಮನವರ ಜನಾರೋಗ್ಯ ಸೇವೆ? ಆಸ್ಪತ್ರೆ ಕಟ್ಸಿದೀರಾ,
ಉಚಿತ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ನಿಮ್ಮ ಆರೋಗ್ಯ ಸೇವೆ ಯಾವ ತರ ನಡೀತಾ ಇದೆ? ತುಂಬಾ ಉತ್ತಮವಾಗಿ ಡಾಕ್ಟರ್ ಮಂಜುಳಾ ಅವರ ನೇತೃತ್ವದಲ್ಲಿ THO ಆಮೇಲೆ DHO ಇವರೆಲ್ಲ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಹಿಂದಿನ ಸರ್ಕಾರದಲ್ಲಿ ಪಾಪ ಬಂದು ಹಸ್ತಾಂತರ ಮಾಡಿ ತಗೊಂಡ್ರು. ಈ ಸರ್ಕಾರದಲ್ಲಿ ಕೂಡ ನಾನು ಕೇಳ್ತಾ ಇರೋದು ಏನು ಅಂದ್ರೆ ಇನ್ನೊಂದಷ್ಟು ಸ್ಟಾಫ್ಗಳನ್ನ ಕಳಿಸಿ ಸ್ವಲ್ಪ ಬೆಡ್ಸು ಇದನ್ನೆಲ್ಲ ಈಗ ನಾವು ಇರೋದ್ರಲ್ಲಿ ನಾವು ಅದನ್ನ ನಂದೇ ಮಷೀನ್ ನಂದೇ ಸ್ಟಾಫ್ ಇಟ್ಬಿಟ್ಟು ನಾನು ಕ್ಲೀನ್ ಮಾಡಿ ಮೇಂಟೆನೆನ್ಸ್ ಮಾಡಿ ಎಲ್ಲ ನೋಡ್ಕೋತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ, ಸರ್ಕಾರಕ್ಕೂ ನಾನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ನಾವಿಬ್ರು ಸೇರಿ ನಡೆಸೋಣ. ದಯವಿಟ್ಟು ಇನ್ನೊಂದು ಡಾಕ್ಟರ್ನು ಪಾಪ ಅವ್ರ ಜೊತೆಗೆ ಅವ್ರಿಗೆ ರಿಲೀವ್ ಆಗೋ ಹಾಗೆ 24 hours ಅದು ಆಗೋ ಆ ಥರ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ, ಜನಪ್ರಿಯ ಮುಖ್ಯಮಂತ್ರಿಗಳನ್ನ, ಆಮೇಲೆ ಭಾರಿ ಕರುಣೆ ಇರುವಂಥವ್ರು ಅವರು, ನಮ್ಮ ಈ ಅರಣ್ಯ ಇಲಾಖೆ ಹೋರಾಟಕ್ಕೆ ಮಹಾ ಬೆಂಬಲ ಕೊಟ್ಟರು. ಬೆಂಬಲ ಕೊಟ್ಟಾಗ ಕಾಗೂರು ತಿಮ್ಮಪ್ಪನವರು ಸಭಾಧ್ಯಕ್ಷರು ಬೈದು ನಮ್ಗೆ ಹೇಳ್ಕೊಟ್ರು ಯಾವ ರೀತಿ ಮಾತಾಡಬೇಕು ಅಂತ. ಆಮೇಲೆ DB ಜಯಚಂದ್ರ ಅವರು ಹೇಳ್ಕೊಟ್ರು ಇದೇ ರೀತಿ ನಡ್ಕೋಬೇಕು, ಇದೇ ರೀತಿ ಮಾತಾಡ್ಬೇಕು, ಹೀಗೆ ಹೇಳ್ಬೇಕು ಅಂತ ನಡವಳಿ ಎಲ್ಲ ಮಾಡಿಕೊಟ್ರು. ಪಾಪ ಅವರು ನಾನಿಂದ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ರು ದಿನೇಶ್ ಗುಂಡೂರಾವ್ರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಖಂಡಿತ ನಮ್ಮ ಆಸ್ಪತ್ರೆಗೆ ಒಂದು ಡಾಕ್ಟರ್ನ ಮಾಡಿ 24 ಗಂಟೆ ಅದು ಚಾಲ್ತಿಲಿರುವ ಹಾಗೆ ದಯವಿಟ್ಟು ಮಾಡ್ಕೊಡಿ. NH 78 ಪಕ್ಕದಲ್ಲೇ ಇದೆ, ಅದು ಟ್ರಾಮಾ ಸೆಂಟರ್ ಕೂಡ ನಾವು ಮಾಡ್ಬೋದು. ಮನಸ್ಸು ಮಾಡಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ದಯವಿಟ್ಟು ಅದನ್ನ ಮಾಡಿಕೊಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಸರ್, ನಮ್ಮ ವಾಹಿನಿ ಏನಿದೆ ನ್ಯೂಸ್ 18 ನಿಮ್ಮ ಈ ಒಂದು ಮನವಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಇವತ್ತಿನ ಈ ಒಂದು ಸಂಭ್ರಮ ನೋಡಿದಾಗ ನಿಮ್ಗೆ ಯಾವ್ದಾದ್ರು ಒಂದು ನೆನಪು ಕಣ್ಮುಂದೆ ಬಂತ ಇಲ್ಲ ಕಾಡಕ್ಕೆ ಶುರು ಮಾಡ್ತಿದೆ ಇವತ್ತಿನ ಈ ಒಂದು ಸಂಭ್ರಮದ ನೆನಪನ್ನು? ಏನಿಲ್ಲ, ಈ ನೆನಪು ಅಂದು ನನ್ನ ತಾಯಿಯವರು ನನ್ನ ಹೆತ್ತಾಗ ಒಂದಷ್ಟು ಕಾಲಗಳು ತಳ್ಕೊಂಡ್ ಬಂದಾಗ, ಈ ಮಧ್ಯೆ ಈ 13 ವರ್ಷದಲ್ಲಿ ಈ ಕಾಯಿಲೆಗಳು ಇವೆಲ್ಲ ತೊಂದರೆಗಳಾದಾಗ ಆ ಘಟ್ಟಗಳೆಲ್ಲ ದಾಟಿ ನಾವು ಇವತ್ತಿನ ಈ ಸ್ಥಿತಿ ನೋಡಿದಾಗ ಉಳಿದ ಈ ಕಲಾವಿದರು ಇಷ್ಟು ಪ್ರೀತಿಯಿಂದ ಬಂದು ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ಏನ್ ಹೇಳೋಣ, ನನಗೆ ಅದು ವಿಸ್ಮಯವಾಗಿದೆ. ಕಲಾವಿದರಿಗೆ ನನ್ನ ತಾಯಿಯವರ ಮೇಲೆ ಇಷ್ಟೊಂದು ಪ್ರೀತಿ ಇದೆಯಾ? ನಾನು ಖಂಡಿತ ಅದಕ್ಕೆ ಚಿರುಣಿಯಾಗಿದ್ದೀನಿ. ನಾನು ಹೇಗೆ ಹೇಳಲಿ, ಅದನ್ನ ನಡೆದು ತೋರಿಸ್ಬೇಕು ಅಷ್ಟೇ. ಧನ್ಯವಾದಗಳು ಸರ್. ಅಮ್ಮವರು ಶತಾಯುಷಿ ಅಲ್ಲ, ಇನ್ನೂ 106 ವರ್ಷ ಚೆನ್ನಾಗಿರ್ಲಿ. ಅವರ ಒಂದು ಅನುಭವ ಕನ್ನಡ ಚಿತ್ರರಂಗಕ್ಕೆ ಬೇಕು, ಅವರ ಒಂದು ಮಾರ್ಗದರ್ಶನ ಚಿತ್ರರಂಗಕ್ಕೆ ಬೇಕು. ಅದರ ಜೊತೆಗೆ ನೀವು ಕೂಡ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಬನ್ನಿ, ಒಳ್ಳೊಳ್ಳೆ ಉತ್ತಮವಾದಂತಹ ಚಿತ್ರಗಳಲ್ಲಿ ನಟಿಸಿ ಅಂತ ನಾವು ಕೂಡ ಹಾರೈಸ್ತೀವಿ ಸರ್. ಆಮೇಲೆ ಮತ್ತೊಂದು ನನ್ನ ತಾಯಿಯವರು ಪ್ರಾಣಿಗಳಿಗೋಸ್ಕರ ಪಶುಸಂಗೋಪನಾ ಕೇಂದ್ರ ಒಂದು ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಅದಕ್ಕೂ ಡಾಕ್ಟರ್ನ ದಯವಿಟ್ಟು ರೆಕ್ರೂಟ್ ಮಾಡ್ರಿ. ಸಚಿವರು ವೆಂಕಟೇಶನ್ ಅವರು ಇದ್ದಾರೆ ಪ್ರಾಣಿ ಪಶುಸಂಗೋಪನಾ ಕೇಂದ್ರಕ್ಕೆ, ಅದಕ್ಕೂ ಒಂದು ಡಾಕ್ಟರ್ ದಯವಿಟ್ಟು ರೆಕ್ರೂಟ್ ಮಾಡಿ. ನಾವು ಬಂದು ತಮ್ಮಲ್ಲಿ ಕೇಳ್ಕೋತೀವಿ, ತಮ್ಮ ಚಾನೆಲ್ ಮೂಲಕ ಇದನ್ನು ನಾನು ಹೇಳ್ತಾ ಇದ್ದೀನಿ. ಹಳ್ಳಿ ಉದ್ಧಾರ ಆದ್ರೆ ನಮ್ಮ ಡೆಲ್ಲಿ ತುಂಬಾ ಶ್ರೇಷ್ಠವಾಗಿರುತ್ತೆ. ಹಳ್ಳಿ ಉದ್ಧಾರ ಆಗ್ಲಿಲ್ಲ ಅಂದ್ರೆ ಡೆಲ್ಲಿನೂ ನಮ್ಮ ರಾಜ್ಯನೂ ತುಂಬಾ ಕಷ್ಟಪಡುತ್ತೆ. ಹಾಗಾಗಿ ನಮ್ಮಿಂದ ಆಗಿದ್ದು ನಾವು ಮಾಡಿದೀವಿ. ದಯವಿಟ್ಟು ನಿಮ್ಮ ಒಂದು ಸಿಬ್ಬಂದಿ ವರ್ಗದವ್ರನ್ನ ಸ್ವಲ್ಪ ಇಲ್ಲಿ ವರ್ಗಾಯಿಸಿ ಅವ್ರಿಗೆ ಕೆಲಸ ಕೊಡಿ. ಬೆಂಗಳೂರಿಂದ ಹತ್ರನೇ, ಇದು ಒಂದು ಕುಗ್ರಾಮ. ಮನಸ್ಸಿನಲ್ಲಿ ಇದನ್ನ ಇಟ್ಕೊಂಡು ದಯವಿಟ್ಟು ಪ್ರಾಣಿ ಸೇವೆ ಮಾಡುವಂತ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡು. ಇದಿಷ್ಟು ವಿನೋದ್ ರಾಜ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.